ಸರ್ ನಮಸ್ಕಾರ. ನನ್ನ ಹೆಸರು ನಾಗಪ್ಪ ಅಕ್ಷಿಮುಂದಿನ, ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಭಾನಾಪುರ. ನಾನು ಈ ಶಾಲೆಗೆ 2023 ನವೆಂಬರ್ದಲ್ಲಿ ಬಂದು ಹಾಜರಾಗಿ ನನ್ನ ಮುಖ್ಯೋಪಾಧ್ಯಾಯ ಹುದ್ದೆಯನ್ನು ನಾನು ಇಲ್ಲಿ ಆರಂಭಿಸಿದೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಸೋಮಶೇಖರ್ ಅರ್ತಿ ಸರ್ ನನಗೆ ಸುಮಾರು 20 ವರ್ಷಗಳಿಂದ ಪರಿಚಯ. ಈ ಶಾಲೆಯಲ್ಲಿ ನಾನು ಬಂದಾಗ ಅವರು ಆಲ್ರೆಡಿ ಈ ಶಾಲೆಯಲ್ಲಿ ಅವರು ವರ್ಕ್ ಮಾಡ್ತಾಯಿದ್ರು. ಅವರು ಇಲ್ಲಿ ಈ ಶಾಲೆಗೆ ಡಿಸೆಂಬರ್ 2021ರಲ್ಲಿ ಅವರು ಈ ಶಾಲೆಗೆ ಬಂದರು. ಅಲ್ಲಿಂದ ನಾವು ಕೂಡ್ಕೊಂಡು ಏನಪ್ಪ ಅಂದರೆ ಇಲ್ಲೇ ನಾವು ಪಾಠ ಬೋಧನೆ ಮಾಡ್ತಾಯಿದ್ವಿ, ವೃತ್ತಿಯನ್ನು ಆರಂಭಿಸಿದ್ವಿ. ನಾನು ಒಟ್ಟಾರೆ ಸೋಮಶೇಖರ್ ಅರ್ತಿ ಸರ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಶಬ್ದಗಳ ರೂಪದಲ್ಲಿ ಹೇಳಿಬಿಡ್ತೀನಿ. ಅವ್ರು ಹೆಂಗಿದ್ರಪ್ಪ ಅಂತಂದರೆ ಉತ್ಸಾಹಿ. ಸೋಮಶೇಖರ್ ಅರ್ತಿ ಸರ್ ಅಂದೊಬ್ಬರು ಉತ್ಸಾಹಿ, ಸೋಮಶೇಖರ್ ಅರ್ತಿ ಸರ್ ಅಂದರೆ ಪ್ರೋತ್ಸಾಹಿ. ಅವರು 60 ವರ್ಷ ವಯಸ್ಸಾಗಿದ್ದರೂ ಕೂಡ ಯುವಕರಂತೆ ಏನಪ್ಪ ಇವತ್ತಿಗೂ ಕೂಡ ಅವರು ತಮ್ಮ ವೃತ್ತಿಯನ್ನು ಅಗ್ನಿ ಚಾಕಚಕ್ಯತೆಯಿಂದ ಅತ್ಯಂತ ಚಲನವಲನದಿಂದ ಅವ್ರು ಏನು ಮಾಡ್ತಾರೆ ಅಂದರೆ ವರ್ಕನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿ ಜಾಸ್ತಿ, ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಶಿಕ್ಷಣ ಪ್ರೇಮಿ. ಸುಮಾರು 40 ವರ್ಷಗಳ ಕಾಲ ಅವರು ಈ ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡಿದ್ದಾರೆ. ಇಂಥ ಒಂದು ಸಮಾಜದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ವರ್ಕ್ ಮಾಡ್ಬೇಕಪ್ಪ ಅಂದರೆ ಅವರು ಗಟ್ಟಿಗರಂತಲೇ ಹೇಳ್ಬೋದು. ಯಾಕಂತಂದರೆ ಒತ್ತಡಗಳು ಜಾಸ್ತಿ ಈಗಿನ ಕಾಲದಲ್ಲಿ. ಅವೆಲ್ಲ ಒತ್ತಡಗಳನ್ನು ನಿಭಾಯಿಸಿಕೊಂಡು ಸುಮಾರು 40 ವರ್ಷ ಸೇವೆಯನ್ನು ಸಲ್ಲಿಸಿ ಈ ಶಿಕ್ಷಣ ಒಂದು ಕ್ಷೇತ್ರಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆ ನಾನು ಕಂಡಂತೆ ಅರ್ತಿ ಸರ್ ಅಂತಂದರೆ ನೇರ, ದಿಟ್ಟ, ನಿರಂತರ, ಒಂಥರ ಸುವರ್ಣ ಚಾನಲ್ ಇದ್ದಂಗೆ. ಹಾಗಾಗಿ ನಾವು ಅವ್ರನ್ನ ತುಂಬ ಲೈಕ್ ಮಾಡ್ತೀವಿ. ಇಷ್ಟು ಹೇಳೋ ಬಗ್ಗೆ ನನಗೆ ಇಷ್ಟು ಪರಿಚಯ ಮಾಡಿಕೊಳ್ಳೋಕ್ಕೆ ಅವಕಾಶ ಕೊಟ್ಟೋದಕ್ಕೆ ನನಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ, ನನ್ನ ಹೆಸರು ಮಹೇಶ್ ಸಬರೋದ್ ಅಂತಂದು. ನಾನು ಈಗ ಶಿಕ್ಷಣ ಇಲಾಖೆಯಲ್ಲಿ 26 ವರ್ಷಗಳ ಸೇವೆಯನ್ನು ಮಾಡ್ತಾಯಿದ್ದೇನೆ. ಅವರು ನನಗೆ ಸುಮಾರು 26 ವರ್ಷಗಳಿಂದಲೂ ಕೂಡ ಅತ್ಯಂತ ಚಿರಪರಿಚಿತರು. ಜೊತೆಗೆ ಸಂಘಟನೆಯಲ್ಲಿ ಅತ್ಯಂತ ಸಕ್ರಿಯವಾಗಿರ್ತಕ್ಕಂಥ ಮತ್ತು ನಿಸ್ಸೀಮವಾಗಿ ಸಂಘಟನೆಯನ್ನು ಬೆಳೆಸಿರ್ತಕ್ಕಂಥ ಈ ಕೊಪ್ಪಳ ಜಿಲ್ಲೆಯಲ್ಲಿ ಯಾರಾದರೂ ಹೆಸರುವಾಸಿಯಾಗಿದ್ದರೆ ಬಹುಶಃ ಅದು ಸೋಮಶೇಖರ ಹತ್ತಿಯವರಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಾಗಿ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಸೇವೆಗೆ ಸೇರಿದಂಥ ಸಂದರ್ಭದೊಳಗೆ ಇಲಾಖೆಯಲ್ಲಿ ಬಹಳಷ್ಟು ಭ್ರಷ್ಟಾಚಾರಗಳು ನಡೀತಿದ್ವು ಮತ್ತು ಏಕಸ್ವಾಮ್ಯವಾಗಿರ್ತಕ್ಕಂಥ ಸಂಘಟನೆಗಳು ನಡೀತಾ ಇದ್ವು. ಅಂಥ ಸಂದರ್ಭದಲ್ಲಿ ಸೋಮಶೇಖರ ಹತ್ತಿಯವರು ಈ ಭ್ರಷ್ಟಾಚಾರ ಮತ್ತು ವ್ಯಕ್ತಿ ಆಧಾರಿತವಾಗಿರ್ತಕ್ಕಂಥ ಈ ಸಂಘಟನೆಯನ್ನು ಅತ್ಯಂತ ಅತ್ಯುಗ್ರವಾಗಿ ವಿರೋಧ ಮಾಡ್ತಾ, ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ, ನಮ್ಮಂತಹ ಎಲ್ಲ ಯುವ ಸ್ನೇಹಿತರನ್ನು ಕಟ್ಟಿಕೊಂಡು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸಂಘಟನೆಯನ್ನು ಮೊಟ್ಟ ಮೊದಲು ಯಲಬುರ್ಗಾ ತಾಲೂಕಿನೊಳಗೆ ಅವರು ಸಂಘಟನೆಯನ್ನು ಮಾಡಿದರು. ಬಹುಶಃ ಇಡೀ ನನ್ನ ವೃತ್ತಿ ಬದುಕಿನೊಳಗೆ ನಾನು ಮರೆಯಲಾರದಂಥ ವ್ಯಕ್ತಿ ಅಂತಂದ್ರೆ ಬಹುಶಃ ಸೋಮಶೇಖರ ಹತ್ತಿಯವರಂತ ಹೇಳಿದ್ರೆ ತಪ್ಪಾಗದೇ ಇರಬಹುದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾನು ಈ 26 ವರ್ಷದಲ್ಲಿ ಬಹುಶಃ 5 ಅವಧಿಗೆ 3 ಅವಧಿ ಯಲಬುರ್ಗಾದಲ್ಲಿ, 2 ಅವಧಿ ಕುಕ್ನೂರು ತಾಲೂಕಿನಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೀನಿ ಅಂತಂದ್ರೆ ಬಹುಶಃ ಅದರ ಹಿಂದಿನ ಅಗಮ್ಯವಾಗಿರ್ತಕ್ಕಂಥ ಚೇತನ ಶಕ್ತಿ ಅಂತಂದ್ರೆ ಅದು ಸೋಮಶೇಖರ ಹತ್ತಿ ಅಂತಂದ್ರು. ಆ ಸೋಮಶೇಖರ ಹತ್ತಿಯವರು ಕೇವಲ ಸಂಘಟನೆಯಲ್ಲಿ ಮಾತ್ರ ಅವರು ಗುರುತಿಸಿಕೊಂಡಿಲ್ಲ, ಶಿಕ್ಷಣದ ಗುಣಮಟ್ಟವನ್ನು ಕೂಡ ಹೆಚ್ಚಿಸ್ತಕ್ಕಂಥ ನಿಟ್ಟಿನೊಳಗೆ ಅಲೆಮಾರಿ ಜನಾಂಗವನ್ನೇ ಹೊಂದಿರತಕ್ಕಂಥ ವಟಪರಿವೆ ಅಂತಕ್ಕಂಥ ಗ್ರಾಮದೊಳಗೆ ಅವರು ಮಹಾಭೇಟಿ ಮೇಳವನ್ನು ಅಂತಕ್ಕಂಥ ಒಂದು ಇಲಾಖೆಯ ಭಾಳ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಭಾಳ ಅರ್ಥಗರ್ಭಿತವಾಗಿ, ವಿಶೇಷವಾಗಿ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವಂಥ ಒಂದು ಕಾರ್ಯಕ್ರಮವಾಗಿ ನಿರೂಪಿಸ್ತಕ್ಕಂಥ ಹೆಗ್ಗುರುತು, ಹೆಮ್ಮೆ ಅವರಿಗೆ ಸಲ್ಲಬೇಕಾಗತ್ತ. ಆ ನಿಟ್ಟಿನೊಳಗೆ ಅವರು ಬರೇ ತಾವಷ್ಟೇ ಸಂಘಟನೆ ಒಳಗೆ ಹೆಸರು ಮಾಡಲಿಲ್ಲ, ತಮ್ಮ ಜೊತೆಗೆ ಇನ್ನೂ ಹಲವಾರು ಸಹ ಸ್ನೇಹಿತರನ್ನ ಇವತ್ತು ರಾಜ್ಯ ಮಟ್ಟದೊಳಗೆ, ತಾಲೂಕು ಮಟ್ಟದೊಳಗೆ, ಜಿಲ್ಲಾ ಮಟ್ಟದೊಳಗೆ ಏನಾದರೂ ಸಂಘಟನೆ ಒಳಗೆ ಗುರುತು ಮಾಡಿಕೊಂಡಿದ್ದಾರೆ ಅಂತಂದ್ರೆ ಅದರ ಹಿಂದಿನ ಶಕ್ತಿ, ಅದರ ಹಿಂದಿನ ಪ್ರೇರಣೆ ಸೋಮಶೇಖರ ಹತ್ತಿ ಅವರಂತಂದ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸೋಮಶೇಖರ ಹತ್ತಿಯವರು ಸರ್ ಸುಮಾರು 40 ವರ್ಷಗಳವರೆಗೆ ನಮಗೆ ಚಿರಪರಿಚಿತರವರು. ಹೀಗಾಗಿ ಸಂಘಟನೆಯ ಚತುರರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ನಂತರ CRP ಆಗಿ,
ಹೈಸ್ಕೂಲಿಗೆ ಪ್ರೊಮೋಷನ್ ಆಗಿ ಮತ್ತು ವಿಷಯವಾಗಿ ಅವರು ಭಾಳ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಮತ್ತು ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಾಗ ಅವರು ಜಿಲ್ಲಾ ಅಧ್ಯಕ್ಷರಾಗಿ ಒಳ್ಳೆಯ ಒಂದು ಸಂಘಟನಾ ಚತುರರಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಅವರು ಒಂದು ಪ್ರೌಢಶಾಲೆಯ ಸಂಘಟನೆಯನ್ನು ಮಾಡಿ ಶಿಕ್ಷಕರ ಪರವಾಗಿ ಶಿಕ್ಷಕರ ಸ್ನೇಹಿಯಾಗಿ ಅವರು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರು. ಯಾವುದೇ ಒಂದು ಅಧಿಕಾರಿಗಳಿಗೆ ಈತ ಶಿವಸ್ವಪ್ನ ಆಗಿ ಯಾವುದೇ ಲಂಚವನ್ನು ನಿರಾಕರಿಸಿ ಶಿಕ್ಷಕರ ಕೆಲಸವೇ ದೇವರ ಕೆಲಸ ಅಂತ ಹೇಳಿ ಅವರು ಒಂದು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ನಾಳೆ ಮೇ 31ಕ್ಕೆ ಅವರು ರಿಟೈರ್ಡ್ ಆಗ್ತಾಯಿದ್ದಾರೆ ಸರ್. ಅವರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಕೊಟ್ಟು ಆ ಕುಟುಂಬಕ್ಕೆ ಕಾಪಾಡಲಿ ಅಂತ ಹೇಳಿ ನಾನು ಈ ಭೀಮಾಂಬಿಕಾ ತಾಯಿಯಲ್ಲಿ ಕೇಳ್ಕೊತಾ ಇದ್ದೇನೆ ಸರ್. ನಮಸ್ಕಾರ ಸರ್, ಶಿವಾನಂದ ಸ್ವಾಮಿ ಅಂತ ಹೇಳಿ ನಾನು ಸರ್ಕಾರಿ ಪ್ರೌಢಶಾಲೆ ಬಾಣಾಪುರದಲ್ಲಿ ದೈಹಿಕ ಶಿಕ್ಷಕನ ಕೆಲಸ ಮಾಡ್ತಾಯಿದ್ದೇನೆ. ಸೋಮಶೇಖರ್ ಹಟ್ಟಿ ಸರ್ ಅವರ ಒಂದು ವ್ಯಕ್ತಿತ್ವ ಭಾಳ ದೊಡ್ಡ ವ್ಯಕ್ತಿತ್ವ. ನಿಜವಾಗ್ಲೂ ಅವರು ಅತ್ಯುತ್ತಮವಾದ ಶಿಕ್ಷಕ ಮತ್ತು ಅತ್ಯುತ್ತಮ ಸಂಘಟಕ ಮತ್ತು ಸೇವಾದಳದ ಕಟ್ಟಾಳು, ಶಿಸ್ತಿನ ಸಿಪಾಯಿ ಅಂತಲೇ ನಾವು ಅವ್ರನ್ನ ಕರಿತಿದ್ವಿ. ಭಾಳ ಅದ್ಭುತವಾಗಿ ತಮ್ಮ 37 ವರ್ಷದ ವೃತ್ತಿ ಜೀವನದಲ್ಲಿ ಭಾಳ ಅನುಪಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶಿಕ್ಷಕರವರಾಗಿದ್ದಾರೆ. ವಿಶೇಷವಾಗಿ ಈಗಾಗಲೇ ಭಾಳಷ್ಟು ಜನರು ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ನೇರ, ದಿಟ್ಟ, ನಿರಂತರ, ಯಾವುದೇ ವಿಷಯವನ್ನಾಗಲಿ ಯಾವುದೇ ಮುಲಾಜಿಲ್ಲದೆ ತಮಗನಿಸಿದ್ದನ್ನು ಹೇಳ್ತಕ್ಕಂಥ ಒಂದು ಉತ್ತಮ ಗುಣ. ಮಕ್ಕಳ ನಿಜವಾಗ್ಲೂ ಅವ್ರ ಕ್ಲಾಸನ್ನು ನಾನು ಅಬ್ಸರ್ವ್ ಮಾಡಿದ್ದೇನೆ. ಅಂದರೆ ಪಕ್ಕಕ್ಕೆ ನಿಂತು ನೋಡಿದ್ದೀನಿ, ಇಡೀ ಬ್ಲ್ಯಾಕ್ ಬೋರ್ಡನ್ನು ತುಂಬೋ ರೀತಿಯಲ್ಲಿ ಅವರು ಅಷ್ಟು ವರ್ಕ್ ಮಾಡ್ತಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಶಿಕ್ಷಕರ ಯಾವುದೇ ಸಮಸ್ಯೆ ಇರಲಿ, ಒಬ್ಬ ಜಿಲ್ಲಾಧ್ಯಕ್ಷರಾಗಿ ನಮ್ಮ ತಾಲೂಕಿನ ನಮ್ಮ ಶಾಲೆಯ ಶಿಕ್ಷಕರಲ್ಲದೇ ಇಡೀ ಜಿಲ್ಲೆಯ ಯಾವುದೇ ಶಿಕ್ಷಕರ ಸಮಸ್ಯೆ ಇದ್ದರೂ ಕೂಡ ಖುದ್ದು ನಿಂತು ಆ ಶಿಕ್ಷಕರ ಒಂದು ಸಮಸ್ಯೆಯನ್ನು ಸ್ಪಂದಿಸಿ ಅದಕ್ಕೆ ಪರಿಹಾರನ ಕಂಡುಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಸೋಮಶೇಖರ್ ಹಟ್ಟಿ ಗುರುಗಳದ್ದು. ನಿಜವಾಗ್ಲೂ ನಾನು ಈ 9 ತಿಂಗಳು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಭಾಳ ಅದ್ಭುತವಾದ ಅನುಭವ ನನಗೆ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಇನ್ನಷ್ಟು ಅವರ ಸೇವೆ ಇರಬೇಕಿತ್ತು. ಅವರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಇನ್ನೂ ಗಟ್ಟಿದ್ದಾರೆ. ಇನ್ನೂ 10 ವರ್ಷ ಸೇವೆ ಮಾಡಲಿಕ್ಕೆ ಅವರು ಗಟ್ಟಿಯಾಗಿದ್ದಾರೆ. ಆದರೂ ಕೂಡ ಏನೋ ಸರ್ಕಾರದ ನಿಯಮದ ಪ್ರಕಾರ ವಯೋನಿವೃತ್ತಿ ಆಗ್ತಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ದೇವರು ಅವರ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚಿನ ಒಂದು ಸಮಾಜಕ್ಕೆ ಅವರ ಸೇವೆ ಸಿಗಲಿ ಅಂತ ಆಶಿಸಿ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ನಾನು ಒಂದೆರಡು ಮಾತು ನಮಸ್ಕಾರ. ನನ್ನ ಹೆಸರು ಕಾಶಿ ವಿಶ್ವನಾಥ್ ಅಂತ ಹೇಳಿ ಸರ್ಕಾರಿ ಪ್ರೌಢಶಾಲೆ ಬಾಣಾಪುರದಲ್ಲಿ ಗಣಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾವೆಲ್ಲ ನೇಮಕಾತಿ ಹೊಂದಿದಾಗ ಹರ್ತಿ ಸರ್ ಅವರು ನಮಗೆ ಸೇವಾದಳದ ತರಬೇತಿಯನ್ನು ಕೊಟ್ಟಿದ್ದಾರೆ. 60 ವರ್ಷ ಆದರೂ ಕೂಡ ಅವರಲ್ಲಿನ ಶಿಸ್ತು, ಮಕ್ಕಳ ಪ್ರೀತಿ, ಒಡನಾಟ ಇರ್ಬೋದು, ಬೋಧನಾ ಪದ್ಧತಿ ಇರ್ಬೋದು. ನಾವು ಅವ್ರ ತರಗತಿಯನ್ನು ಕೂಡ ಬರ್ರಿ ನಾನು ಕ್ಲಾಸ್ ಕೇಳಿರಿ ಅಂತ ಹೇಳ್ತಿದ್ರು. ನಾವು ಅವ್ರ ತರಗತಿಯನ್ನು ನೋಡಿದಾಗೂ ಕೂಡ ಬ್ಲ್ಯಾಕ್ ಬೋರ್ಡ್ ಇರ್ಬೋದು, ಕೈಬರ ಇರ್ಬೋದು, ಮಕ್ಕಳ ಜೊತೆಗಿನ ಪ್ರೀತಿ ಭಾಳಷ್ಟು ಖುಷಿ ತಂದು ಅವರು ಮಕ್ಕಳ ಜೊತೆ ಇರುವಂಥ ಪ್ರೀತಿ ಇರ್ಬೋದು, ಸಹೋದ್ಯೋಗಿಗಳ ಜೊತೆ ಒಡನಾಟ ಇರ್ಬೋದು. ನಾವೆಲ್ಲ ಕೂಡ ಅವರಿಗೆ ಸಾಕಷ್ಟು ನಾವು ಕಿರಿಯರು ಆದರೂ ಕೂಡ ಅವರ ಮಾರ್ಗದರ್ಶನ, ಅವರ ಪ್ರೋತ್ಸಾಹ, ವರ್ಕ್ ಮಾಡುವವರಿಗೆ ಅವರು ಪ್ರೋತ್ಸಾಹಿಸುವಂಥ ರೀತಿ, ಬೆನ್ನು ಚಪ್ಪಿಸುವಂಥ ರೀತಿ ನಮಗೆ ಭಾಳಷ್ಟು ಖುಷಿ ಆಯಿತು. ಬಹುಶಃ ಅವರು ಬಂದ ಮೇಲೆ ನಾನು ಮಾನಸಿಕವಾಗಿ ವೃತ್ತಿಯಲ್ಲಿ ಇನ್ನಷ್ಟು ಗಟ್ಟಿಗೊಂಡಿದ್ದೇನೆ. ನಮ್ಮ ಒಂದು ಜ್ಞಾನಕ್ಕೆ ಇರ್ಬೋದು, ವ್ಯಕ್ತಿತ್ವಕ್ಕೆ ಇರ್ಬೋದು ಅವರು ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ. ಆಗಲೂ ಕೂಡ ಅವರು 60 ವರ್ಷ ಆಗಿರುವಂಥದ್ದು ನಮಗೂ ನಂಬೋಕ್ಕಾಗೋದಿಲ್ಲ. ಅವರು ಫಿಸಿಕಲಿ ಸಾಕಷ್ಟು ಫಿಟ್ ಇದ್ದಾರೆ. ನಾವು ಸೆಂಟ್ರಲ್ ಗೌರ್ಮೆಂಟ್ನು 62 ವರ್ಷ ಅಂತ ಹೇಳಿದ್ರೆ ನಾವು ಖುಷಿಪಟ್ಟಿದ್ವಿ. 62 ವರ್ಷ ಆಯ್ತು ಸರ್ ಅಂತವ್ರಿಗೆ ಭಾಳಷ್ಟು ಚಲೋ ಆಯ್ತು ಅಂತಂದು ಹೇಳಿ. ಹೀಗಾಗಿ ಇನ್ನೂ ಕೂಡ ಇನ್ನೂ 1 ವಾರ ಇದೆ, ಆಸೆ ಇದೆ. ಕರ್ನಾಟಕ ಸರ್ಕಾರ ಏನಾದರೂ 62 ವರ್ಷ ಮಾಡ್ಬೋದೇನೋ. 62 ವರ್ಷ ಮಾಡಿದ್ರೆ ಇನ್ನೂ 2 ವರ್ಷ ನಮ್ಮ ಜೊತೆಗೆ ಅವರು ವರ್ಕ್ ಮಾಡಲಿ ಅಂತ ಹೇಳ್ತಾ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ. ಅವರ ಪತ್ನಿ ಹಾಗೂ ಮಕ್ಕಳ ಜೊತೆಗೆ ಇನ್ನಷ್ಟು ಪ್ರೀತಿಯಿಂದ ಇರುವಂಥ ದಿನಗಳು ಪ್ರಾರಂಭ ಆಗ್ತವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಹಿರೇಮಠ್, ಸಾಕಿನ್ ಬಾಣಾಪುರ್, ಯಲಬುರ್ಗಾ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷನಾಗಿ ಶ್ರೀಯುತ ಸೋಮಶೇಖರ್ ಹಟ್ಟಿ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬಾಣಾಪುರ್. ಇವರು ಸುಮಾರು ವರ್ಷಗಳಿಂದ ನನ್ನೊಂದಿಗೆ ಒಡನಾಟವಿದ್ದು ಒಳ್ಳೆಯ ಸಂಘಟಕರು, ಸಂಘಜೀವಿಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದ್ದೇ ಆದ ಒಂದು ಛಾಪು ಮೂಡಿಸ್ತಕ್ಕಂಥ ಒಳ್ಳೆಯ ಶಿಕ್ಷಕ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕಿರಿಯ ಪ್ರಾಥಮಿಕ ಶಾಲೆ ಹಾಗೆ ನಮ್ಮ ಗ್ರಾಮದಲ್ಲಿ ಮಾನಾಪುರ ಗ್ರಾಮದಲ್ಲಿ ಇವತ್ತು ಪ್ರೌಢಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದೇ ತಿಂಗಳು ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರ ಒಂದು ಶಿಕ್ಷಣ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಶಿಕ್ಷಕನ ರಂಗದಲ್ಲಿ, ಶಿಕ್ಷಕರ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸ್ತಕ್ಕಂಥ ಸಾಕಷ್ಟು ಶಿಕ್ಷಕರಿಗೆ ಸಾಕಷ್ಟು ಅನುಕೂಲತೆ ಮಾಡಿಕೊಟ್ಟಿರ್ತಕ್ಕಂಥ ಒಳ್ಳೆ ಶಿಕ್ಷಕ. ಜೊತೆಗೆ ಪ್ರೌಢಶಾಲಾ ಶಿಕ್ಷಕರ ಸಂಘದ 5 ವರ್ಷ ಒಳ್ಳೆ ಸೇವೆ ಸಲ್ಲಿಸಿ ಸಾಕಷ್ಟು ಅಧ್ಯಕ್ಷನಾಗಿ, ಜಿಲ್ಲಾಧ್ಯಕ್ಷನಾಗಿ ಒಳ್ಳೆ ಸೇವೆ ಸಲ್ಲಿಸಿ ಎಲ್ಲ ಜಾತಿಯ ಎಲ್ಲ ಸಮುದಾಯದ ಶಿಕ್ಷಕಿಯರೊಂದಿಗೆ ಒಳ್ಳೆ ಒಡನಾಟ ಇಟ್ಕೊಂಡು ಈ ತಿಂಗಳವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರಿಗೆ ಆ ಗುರುಸಿದ್ದೇಶ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲಿ. ಜೊತೆಗೆ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಅವರು ಒಳ್ಳೆ ಕಾರ್ಯಗಳನ್ನು, ಸಂಘಟನೆಗಳನ್ನು ಮಾಡ್ತಾ ಅವ್ರದ್ದೇ ಆದ ಒಂದು ಛಾಪು ಮೂಡಿಸಲಿ. ಜೊತೆಗೆ ಸುಮಾರು 3 ವರ್ಷಗಳ ಹಿಂದೆ ಸೇವಾದಳದ ಒಂದು ಇದರಲ್ಲಿ ನನ್ನನ್ನು ಒದಗಿಸಿಕೊಂಡು ಜಿಲ್ಲಾ ಸೇವಾದಳದ ಅಧ್ಯಕ್ಷನಾದ ನಾನು, ಜಿಲ್ಲಾ ಸೇವಾದಳದ ಅಧ್ಯಕ್ಷನಾದ ನಂತರ ಅವರು ಕೂಡ ನನ್ನ ಜಿಲ್ಲಾ ಸೇವಾದಳದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಅವ್ರದ್ದೇ ಆದಂಥ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ರಾಜ್ಯದಲ್ಲಿಯೇ ಒಂದು ಸೇವಾದಳ, ಮಾದರಿ ಸೇವಾದಳ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ. ಮಾನಾಪುರ ಗ್ರಾಮದಲ್ಲಿ ಸೇವಾದಳದಿಂದ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಒಂದು ಶಿಕ್ಷಕರ ತರಬೇತಿ ಕೇಂದ್ರವನ್ನು ಸುಮಾರು 10 ದಿನಗಳ ಕಾಲ ಮಾಡಿದ್ದು. ರಾಜ್ಯದಲ್ಲಿ ಒಂದು ಮಾದರಿಯ ಶಿಕ್ಷಕರ ತರಬೇತಿ ಮಾಡಿದಾಗ ಬಹುಶಃ ಅಲ್ಲಿರ್ತಕ್ಕಂಥ 116 ಶಿಕ್ಷಕರು ಆ ಒಂದು ತರಬೇತಿಯಲ್ಲಿ ಪಾಲ್ಗೊಂಡು ಇಡೀ ಜಿಲ್ಲೆಯ 7 ತಾಲೂಕಿನ ಜಿಲ್ಲೆಯ ಎಲ್ಲ ಶಿಕ್ಷಕಿಯರು ಪಾಲ್ಗೊಂಡು 10 ದಿನಗಳ ಕಾಲ ಇಲ್ಲೇ ವಸತಿ ಉಳ್ಕೊಂಡು ಮಾಡಿರ್ತಕ್ಕಂಥ ಒಂದು ಹೆಮ್ಮೆ ಕೂಡ ಶಿಕ್ಷಕರಾದಂಥ ಹರ್ತಿಯವರಿಗೆ ಸಲ್ಲುತ್ತೆ. ಜೊತೆಗೆ ನಮ್ಮ ಗ್ರಾಮದಲ್ಲಿ ಇಡೀ ತಾಲೂಕಿನ ಎಲ್ಲ ಮಕ್ಕಳಿಗೆ 10ನೇ ತರಗತಿ ಮಕ್ಕಳಿಗೆ ಬಹುಶಃ ಕಸಿ ರೇಟಿಂಗು 1, 2ನೇ ತಾರೀಕಿನಿಂದ 5ನೇ ತಾರೀಕಿನವರೆಗಿರುತ್ತೆ. ಶಿಕ್ಷಕರ ಹರ್ತಿಯವರು 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಸಿ ರೇಟಿಂಗ್ ಮಾಡ್ತಕ್ಕಂಥ 1 ತಿಂಗಳ ಕಾರ್ಯಕ್ರಮ, ಸಂಪನ್ಮೂಲ ವ್ಯಕ್ತಿಗಳನ್ನು ಸುಮಾರು ಬೇರೆ ಕಡೆಯಿಂದ ಕರೆಸಿ ಸುಮಾರು 1 ತಿಂಗಳು ರಜೆಯಲ್ಲಿ, ಸಾಮಾನ್ಯವಾಗಿ ರಜೆ ಇದ್ದಾಗ ಎಲ್ಲ ಶಿಕ್ಷಕರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಹೋಗ್ತಾರೆ. ನನ್ನ ಹೆಸರು ಶ್ಯಾಮಸುಂದರ ಪಾಟೀಲ್ ಅಂತೇಳಿ, ನಾನು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ನಾನು ಕೂಡ ಏನಪ್ಪ ಅಂತಂದರೆ 2ನೇ ಅವಧಿಗೆ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಸೋಮಶೇಖರ್ ಹತ್ತಿಯವರ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ, ಅವರು ನಾವು ಕೂಡ ಏನಪ್ಪ ಅಂತಂದರೆ ಒಡನಾಡಿಗಳು. ಸುಮಾರು ವರ್ಷದಿಂದ ಅವರ ನಮ್ಮ ಒಂದು ಸ್ನೇಹ, ಪ್ರೀತಿ, ವಿಶ್ವಾಸ ಅವರು ಕೂಡಿ ನಡ್ಕೊಂಡು ಬಂದಿದ್ದೀವಿ. ಅವರು ಕೂಡ ಏನಪ್ಪ ಅಂತಂದ್ರೆ ಸಂಘಟನೆಯಲ್ಲಿ ಭಾಳ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಸಹೋದರ. ಅವರು ಈಗಾಗಲೇ 40 ವರ್ಷಗಳಿಂದ ನೇಮಕಾತಿ ಬಂದು 40 ವರ್ಷಗಳಿಂದ ಮೊದಲು ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡಿ, ನಂತರ ಏನಪ್ಪ ಅಂತಂದರೆ ಹೈಸ್ಕೂಲ್ಗೆ ಬಡ್ತಿ ಬಂದು, ನಂತರ ದಿನಗಳಲ್ಲಿ ಅವರು ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದರು. ನಂತರ ಏನಪ್ಪ ಅಂತಂದರೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಈಗ ಸುಮಾರು 2.5 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಏನಪ್ಪ ಅಂತಂದರೆ ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಎರಡು ಏನಪ್ಪ ಅಂತಂದರೆ ಒಂದೊಂದು ಏನಪ್ಪ ಅಂತಂದರೆ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಇಲ್ಲಿ ಪ್ರೈಮರಿಯಿಂದ ಹೈಸ್ಕೂಲ್ಗೆ ಹೋಗ್ಬೇಕು, ಆದರೆ ಪ್ರೈಮರಿಯಲ್ಲಿ ಕಲಿತಿರ್ತಕ್ಕಂಥವ್ರು ಹೈಸ್ಕೂಲಲ್ಲಿ ಕೂಡ ಏನಪ್ಪ ಅಂತಂದರೆ ಮಕ್ಕಳು ಅಲ್ಲಿ ಕಲಿಬೇಕಾಗುತ್ತೆ. ಹಾಗೆ ಏನಂತಂದರೆ ಇವತ್ತು ಸೋಮಶೇಖರ್ ಹತ್ತಿಯವರು ನಾವು ಕೂಡ ಏನಪ್ಪ ಅಂತಂದರೆ, ನಾನು ಕೂಡ ಈಗ 2ನೇ ಅವಧಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದು, ಅದ್ರ ಜೊತೆಗೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ನಮ್ಮ ಸೋಮಶೇಖರ್ ಹತ್ತಿಯವರು ಸುಮಾರು 2.5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಾವು ಕೂಡ ಏನಪ್ಪ ಅಂತಂದರೆ ಈ ಜಿಲ್ಲೆಯೊಳಗೆ ಈ ಒಂದು ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ನಾವು ಎತ್ತರ ಮಟ್ಟಕ್ಕೆ ಒಯ್ಯಲಿಕ್ಕೆ ಅವರು ನಾವು ಕೂಡಿ ಕೆಲಸವನ್ನು ಉಪನಿರ್ದೇಶಕರು ಹಾಗೂ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ 4 ತಾಲೂಕಿನ ಅಂದರೆ 4 ತಾಲೂಕು ಅಂತಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯಾಲಯ ಇರ್ತಕ್ಕಂಥ 4 ತಾಲೂಕು, ಹಾಗೆ ನೂತನವಾಗಿ 3 ತಾಲೂಕು ಆಗಿರ್ತಕ್ಕಂಥ ಒಟ್ಟು 7 ತಾಲೂಕುಗಳನ್ನು ಒಳಗೊಂಡು
ಅವರು ನಾವು ಕೂಡ ಏನಂತಂದರೆ ಈ ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ಏನಪ್ಪ ಅಂತಂದರೆ ಅವರು ನಾವು ಸಂಘಟನೆಯಲ್ಲಿ ನಮ್ಮ ಶಿಕ್ಷಕರ ಬೇಡಿಕೆಗಳಿರಲಿ ಮತ್ತು ಪ್ರೌಢಶಾಲೆ ಅವರಿಗೆ ಸಂಬಂಧಪಟ್ಟ ಬೇಡಿಕೆಗಳಿರಲಿ, ಹಾಗೆ ನಮ್ಮಲ್ಲಿ ಕೂಡ ಏನಪ್ಪ ಅಂತಂದ್ರೆ ಒಂದು ಜಿಲ್ಲೆಯಾಗಿ 26-27 ವರ್ಷ ಆದರೂ ಕೂಡ ಏನಂತಂದ್ರೆ ನಮ್ದೊಂದು ಒಂದು ಕನಸಿತ್ತು. ಆ ಕನಸು ಏನಪ್ಪ ಅಂತಂದ್ರೆ ಗುರುಭವನ ಅಂತಕ್ಕಂಥದ್ದು. ಆ ಗುರುಭವನಕ್ಕೆ ಏನಪ್ಪ ಅಂತಂದ್ರೆ ಪ್ರೈಮರಿ ಮತ್ತು ಹೈಸ್ಕೂಲ್ನವರು, ಹಾಗೆ ಹೈಸ್ಕೂಲ್ ಸಂಘದವರು ಮತ್ತು ಪ್ರೈಮರಿ ಸಂಘದವರು, ಹಾಗೆ ಉಪನಿರ್ದೇಶಕರು, ಇಲ್ಲಿನ ಶಾಸಕರು, ಸಂಸದರು ಎಲ್ಲರೂ ಸೇರ್ಕೊಂಡು ಏನಪ್ಪ ಅಂತಂದ್ರೆ ಈ ಒಂದು ಗುರುಭವನ ಆಗಲಿಕ್ಕೆ ನಾವೆಲ್ಲ ಬಹಳ ಶ್ರಮಪಟ್ಟು ಜಾಗವನ್ನು ತೆಗೆದುಕೊಂಡಿದ್ವಿ. ನಂತರ ಏನಪ್ಪ ಅಂತಂದ್ರೆ ಆ ಒಂದು ಗುರುಭವನ ಇನ್ನೂ ಆಗಿಲ್ಲ. ಹಾಗೆ ಏನಪ್ಪ ಅಂತಂದ್ರೆ ಅದು ಆಗಬೇಕಾಗಿದೆ, ಬಟ್ ಆದ್ರೆ ಸ್ವಲ್ಪ ತಟಸ್ಥವಾಗಿ ನಿಂತುಕೊಂಡಿದೆ. ಅದರ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ನಾವು ಸೋಮಶೇಖರ್ ಹತ್ತಿಯವರು ನಾವೆಲ್ಲ ಮಾತಾಡ್ಕೊಂಡಿದ್ವಿ, ಏನಾದರೂ ಮಾಡಿ ಏನಪ್ಪ ಅಂತಂದ್ರೆ ಈ ಜಿಲ್ಲೆಯಲ್ಲಿ ನೀವು ನಿವೃತ್ತಿ ಆಗೋದ್ರೊಳಗಾಗಿ ನಾವು ಕೂಡ ಏನಪ್ಪ ಅಂತಂದ್ರೆ ಈ ಒಂದು ಜಿಲ್ಲೆಯಲ್ಲಿ ಗುರುಭವನ ಮಾಡೋತಕ್ಕಂಥ ಒಂದು ನಾವು ಕಾನ್ಸೆಪ್ಟ್ ಮಾಡಿದ್ವಿ. ಬಟ್ ಆದರೆ ಏನಪ್ಪ ಅಂತಂದ್ರೆ ಅವರು ಇನ್ನೂ ಈಗ 2.5 ವರ್ಷ ಆಗ್ಲಿಕ್ಕೆ ಬಂತವ್ರು ಅಧ್ಯಕ್ಷರಾಗಿ. ಅವ್ರು ಇನ್ನೂ ಒಂದು ಸ್ವಲ್ಪ ದಿವಸ ಇದ್ದಿದ್ರಪ್ಪ ಅಂತಂದ್ರೆ ಅವರು ನಾವು ಕುಡ್ಕೊಂಡು ಏನಪ್ಪ ಅಂತಂದ್ರೆ ಈ ಒಂದು ಗುರುಭವನ ಮಾಡಲಿಕ್ಕೆ ನಮ್ಗೆ ಏನಪ್ಪ ಅಂತಂದ್ರೆ ಸಹಾಯ ಸಹಕಾರ ಆಗ್ತಿತ್ತು. ಆದರೆ ಈಗ ಸರ್ಕಾರದ ನಾವು ಸೇರಿದ ಮೇಲೆ ನಮಗೆ ಏನಪ್ಪ ಅಂತಂದ್ರೆ ಸೇರ್ಲಿಕ್ಕೆ ಒಂದು ಅವಧಿ ಇದೆ, ನಿವೃತ್ತಿ ಆಗ್ಲಿಕ್ಕೆ ಕೂಡ ಏನಪ್ಪ ಅಂತಂದ್ರೆ ಒಂದು ಅವಧಿ ಇದೆ. ಈಗ 60 ವರ್ಷ ಏನಪ್ಪ ಅಂತಂದ್ರೆ ಇದೇ ತಿಂಗಳ 31ಕ್ಕೆ ಅವ್ರು ಏನಪ್ಪ ಅಂತಂದ್ರೆ ಏನು ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಅವ್ರಿಗೆ ಏನಪ್ಪ ಅಂತಂದ್ರೆ ಈ ಒಂದು ಅವರು ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಏನಪ್ಪ ಅಂತಂದ್ರೆ ಸಾಕಷ್ಟು ಶಿಕ್ಷಕರಿಗೆ ಮತ್ತು ಹಾಗೆ ಏನಪ್ಪ ಅಂತಂದ್ರೆ ಏನೇ ಕೆಲಸ ಕಾರ್ಯಗಳು ಹೊರಗಡೆ ಸಮಾಜದ ಯಾವ ಇರಲಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಏನಪ್ಪ ಅಂತಂದ್ರೆ ಅವರು ನಾವು ಕೂಡ ಕೆಲಸ ಮಾಡಿದ್ದೀವಿ. ಹಾಗೆ ಏನಪ್ಪ ಅಂತಂದ್ರೆ ನಾನು ಕೇಳ್ಕೊಳ್ಳೋದಿಷ್ಟೇ, ಅವರು ಇನ್ನು ಇವತ್ತು ತಾರೀಕು 27, ಇನ್ನು 4 ದಿವಸ ಏನಪ್ಪ ಅಂತಂದ್ರೆ ಅವರು ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಇರ್ತಾರೆ. ಅವರು ಏನಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನು ನಿವೃತ್ತಿ ಆದ ನಂತರ ನಾನು ಅವರು ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ಏನು ಈಗ 40 ವರ್ಷ ಸುದೀರ್ಘವಾಗಿರ್ತಕ್ಕಂಥ ತಾವು ಸೇವೆ ಮಾಡಿದ್ದೀರಿ, ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ವೃತ್ತಿಯಿಂದ ನಿವೃತ್ತಿ ಆದಮೇಲೆ ನೀವು ಕೂಡ ಏನಪ್ಪ ಅಂತಂದ್ರೆ ಶಿಕ್ಷಣದ ಬಗ್ಗೆ ಹೆಚ್ಚು ಒಂದು ವಿಶ್ವಾಸವನ್ನು ತಗೊಂಡು ಏನು ಬೇಡಿಕೆಗಳದವು ಅವುಗಳನ್ನು ತಾವು ನಮ್ಮ ಜೊತೆಗೆ ಮುಂದಿನ ದಿನಗಳಲ್ಲಿ ಸಹಾಯ ಸಹಕಾರವನ್ನು ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಅರ್ಥವನ್ನು ಕೇಳಿಕೊಳ್ಳುತ್ತಾ, ಹಾಗೆ ಅವರು ಮುಂದಿನ ದಿನಗಳಲ್ಲಿ ಏನು ನಿವೃತ್ತಿ ಆಗ್ತಾರೆ, ನಿವೃತ್ತಿ ಆದ ನಂತರ ಅವ್ರೇನಪ್ಪ ಅಂತಂದ್ರೆ ಅವರ ಕುಟುಂಬ ಅವರು ಮತ್ತೆಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಅವ್ರು ಹೋಗ್ಲಿ, ಇನ್ನಷ್ಟು ಸದಾಕಾಲ ಏನಪ್ಪ ಅಂತಂದ್ರೆ ನಮ್ಮ ಜೊತೆಗೆ ಸದಾಕಾಲ ಪ್ರೀತಿ ವಿಶ್ವಾಸದಿಂದ ಹೋಗ್ಲಿ, ಅವ್ರ ಕುಟುಂಬಕ್ಕೂ ಏನಪ್ಪ ಅಂತಂದ್ರೆ ಒಳ್ಳೆಯದಾಗಲಿ, 100 ವರ್ಷ ಕಾಲ ಬಾಳಿ ಬದುಕಲಿ, ನಮ್ಮ ಜೊತೆಗೆ ಇರಲಿ ಅಂತೇಳಿ ಹಾರೈಸಿ ನಾನು ಅವ್ರಿಗೆ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸುತ್ತೇನೆ. ಈ ಸ್ಕೂಲ್ಗೆ ಬಂದ ನಂತರ ಅವರು ಸೇವಾದಳವನ್ನು ಘಟಕವನ್ನು ಸ್ಥಾಪನೆ ಮಾಡಿದರು. ಅದ ನಂತರ ಮಕ್ಕಳು ಬಹಳಷ್ಟು ಶಿಸ್ತಿನಿಂದ ಇರತೊಡಗಿದರು. ಆಮೇಲೆ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಕೂಡ ಬಹಳಷ್ಟು ಶಿಸ್ತಿನಿಂದ ಮಕ್ಕಳು ನಡ್ಕೊಳ್ಳೋದನ್ನು ಕಲಿತರು. ಅವರಿಂದ ಬಹಳಷ್ಟು ನಾವು ಕೂಡ ಕಲ್ತಿದ್ದೀವಿ. ಅವರಲ್ಲಿರ್ತಕ್ಕಂಥ ಒಂದು ಕ್ರಿಯಾಶೀಲತೆ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಶಿಸ್ತುಬದ್ಧ ಆಗಿರ್ಬೋದು, ಆಮೇಲೆ ನೇರವಾಗಿ ಮಾತಾಡ್ತಕ್ಕಂಥದ್ದಾಗಿರ್ಬೋದು, ನಾವು ಅವರಿಂದ ಬಹಳಷ್ಟು ಕಲಿತಾ ಇದ್ದೀವಿ. ಆಮೇಲೆ SSLC ಫಲಿತಾಂಶ ಸುಧಾರಣೆಗಾಗಿ ಹಿಂದಿ ಕಾರ್ಯಾಗಾರವನ್ನು ಈ ವರ್ಷ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಕೂಡ ಸಾಕಷ್ಟು ಸರ್ ಬಹಳಷ್ಟು ಕ್ರಿಯಾಶೀಲರಾಗಿ ನಮ್ಮ ಜೊತೆಗೆ ಇದ್ದರು. ಅದೇ ರೀತಿ ಮಕ್ಕಳಲ್ಲಿ SSLC ಫಲಿತಾಂಶ ಸುಧಾರಣೆಗಾಗಿ ಸಾಕಷ್ಟು ರಿಸೋರ್ಸ್ ಪರ್ಸನ್ ಕರೆಸಿ ಸಾಕಷ್ಟು ಪಾಠಗಳನ್ನು ಪ್ರವಚನಗಳನ್ನ ಮಾಡಿಸಿದ್ರು. ಅದೇ ರೀತಿ ಇಂಗ್ಲೀಷ್ ವಿಷಯದಲ್ಲಿ ಕೂಡ ಅವರು ಪರಿಣಿತರನ್ನು ಕರೆಸಿ ಕರ್ಸು ರೈಟಿಂಗ್ ಕೂಡ ಮಕ್ಕಳಲ್ಲಿ ಶುದ್ಧವಾಗಿ ಬರೀಲಿ ಇಂಗ್ಲೀಷು ಅನ್ನೋ ರೀತಿಯಲ್ಲಿ ಅವರು ಬರವಣಿಗೆಯನ್ನು ಕೂಡ ಸುಧಾರಿಸಿದರು. ಅದೇ ರೀತಿಯಾಗಿ ಅವರು ನಮ್ಮ ಸ್ಕೂಲ್ನಲ್ಲಿ ಒಬ್ಬ ನನ್ನ ಹೆಸರು ಲಕ್ಷ್ಮೀ ತಮ್ಮನಗೌಡ್ರು ಅಂತ. ಇದೇ ಶಾಲೆಯಲ್ಲಿ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. 3 ವರ್ಷದ ಹಿಂದೆ ಹರ್ತಿ ಸರು ಈ ಶಾಲೆಗೆ ಸಮಾಜ ಶಿಕ್ಷಕರಾಗಿ ಜಾಯ್ನ್ ಆದರು. ಅವರು ಜಾಯ್ನ್ ಆದಾಗಿಂದನೂ ನಾವು ನೋಡಿದಾಗೆ ಅತ್ಯಂತ ಉತ್ತಮವಾಗಿ ಎಲ್ಲರ ಜೊತೆಗೂ ಅವರು ಎಷ್ಟು ಹಿರಿಯರಾದರೂ ಕೂಡ ನಮ್ಮ ಜೊತೆಗೆ ಅತ್ಯುತ್ತಮ ಬಾಂಧವ್ಯನ ಹೊಂದ್ಕೊಂಡು ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ ತಕ್ಷಣದಲ್ಲಿ ಅವ್ರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಯಾವ ಸಮಸ್ಯೆ ಬಂದರೂ ಕೂಡ ಅವರು
ನಮಗೆ ಉತ್ತಮ ಸ್ಪಂದನೆಯನ್ನು ನೀಡಿದ್ದಾರೆ. ಏನು ತೊಂದರೆ ಆಗದಂಗೆ ನೋಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಸರು ಅಷ್ಟು ಹಿರಿಯ ಶಿಕ್ಷಕರಾದರೂ ಕೂಡ ನಮ್ಮ ಜೊತೆಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಜೊತೆಗೆ ಹೊಂದಿಕೊಂಡು ಇರ್ತಾರೆ. ಏನಾದರೂ ಒಳ್ಳೆಯ ಕಾರ್ಯಕ್ರಮ ಇರಲಿ ಅಥವಾ ಸಂಕಷ್ಟದ ಕಾರ್ಯಕ್ರಮ ಇರಲಿ, ಏನಿದ್ರೂ ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಹಾಗೆಯೇ ನಮ್ಮ ಶೈಕ್ಷಣಿಕವಾಗಿ ಕೂಡ ನಮಗೇನಾದರೂ ಸಮಸ್ಯೆ ಬಂದಲ್ಲಿ ಕೂಡ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅವರಿಂದನೂ ಕೂಡ ಸಲಹೆಯನ್ನು ಕೊಡಿಸಿ, ಆಮೇಲೆ ಅದಲ್ಲದೆ ಈ ವರ್ಷ ಕೂಡ ಅವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಏನು ಮಾಡಿದ್ರು ಅಂದರೆ SSLCಯಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ನಮ್ಮ ಬೋಧನೆ ಅಲ್ಲದೆ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿರುವಂಥ ಉತ್ತಮ ರಿಸೋರ್ಸ್ ಪರ್ಸನ್ಸನ್ನು ಕರ್ಕೊಂಡು ಬಂದು ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನು ಕೊಟ್ಟು, ಜೊತೆಗಿಲ್ಲಿ ವರ್ಕ್ಶಾಪ್ ಇದ್ದಾಗ ಅಂದರೆ ಕಾರ್ಯಾಗಾರ ಇದ್ದಾಗ ಕಾರ್ಯಾಗಾರದಲ್ಲಿ ಕೂಡ ಸರ್ ಬೇರೆ ತಾಲೂಕಿನಲ್ಲಿ ಬೇರೆ ಬೇರೆ ಶಾಲೆಯಿಂದ ಬಂದಂಥ ಎಲ್ಲ ಶಿಕ್ಷಕರಿಗೂ ಕೂಡ ಅಷ್ಟೇ ಉನ್ನತ ಮಟ್ಟದ ಅವರಿಗೆ ಸತ್ಕಾರವನ್ನು ಕೊಟ್ಟು ಅವರಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಜ್ಞಾನವನ್ನು ಕೊಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಅವರು ಈ ಶಾಲೆಗೆ ಬಂದ ತಕ್ಷಣ ಸೇವಾದಳವನ್ನು ಶುರು ಮಾಡಿದರು. ಆ ಸೇವಾದಳದಲ್ಲಿ ಅವರು ಮಕ್ಕಳಿಗೆ ಮೊದಲಾಗಿ ಇಲ್ಲಿ ಶಾಲೆಯ ಊರಿನಲ್ಲಿದ್ದಂಥ ಹಿರಿಯರಾದಂಥ ಚಂದ್ರಶೇಖರಯ್ಯ ಅಜ್ಜರ ಜೊತೆಗೆ ಸೇರಿಕೊಂಡು ಅವರಿಗೆ ಒಂದು ಯೂನಿಫಾರ್ಮನ್ನು ಮಾಡಿಸ್ಕೊಟ್ರು. ಅಂದರೆ ಅಲ್ಲಿ ಏನು ತಿಳಿದು ಬರುತ್ತಂದರೆ ಸರು ಶಿಸ್ತಿನಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಾಯಿದ್ರು. ಹಾಗಾಗಿ ಅವ್ರ ಮಕ್ಕಳಿಗೆ ಮೊದಲು ಶಿಸ್ತನ್ನು ಒದಗಿಸೋಕ್ಕೆ ಪ್ರಯತ್ನ ಪಟ್ಟರು. ಅದೇ ರೀತಿಯೇ ಮಕ್ಕಳು ಈ 3 ವರ್ಷದಿಂದನೂ ಪ್ರತಿ ವರ್ಷ ವರ್ಷದಲ್ಲಿ August 15th ಆಗಿರ್ಬೋದು, January 20 ಆಗಿರ್ಬೋದು, ಆವಾಗ ಈ ಸೇವಾದಳದ ಯೂನಿಫಾರ್ಮಲ್ಲೇ ಬಂದು ಈ ಶಾಲೆಗೆ ಮತ್ತು ಈ ಊರಿಗೆ ಹೆಮ್ಮೆಯ ರೀತಿಯಲ್ಲಿ ಆಚರಣೆಯನ್ನು ಮಾಡಿಕೊಡೋದಕ್ಕೆ ಕಾರಣಕರ್ತರಾಗಿರ್ತಾರೆ. ಆ ಒಂದು ಕಾರ್ಯಕ್ರಮ ಈಗ ಬರೋ August 15th ಎಲ್ಲಿ ಮರೆಯಾಗುತ್ತೋ ಅಂದ್ಕೊಂಡಿದ್ದೀವಿ. ಅದು ಮರೆಯಾಗ್ದಂಗೆ ಸರು ರಿಟೈರ್ ಆಗ್ತಾಯಿದ್ರು ಕೂಡ, ನಿವೃತ್ತಿ ಹೊಂದ್ತಾ ಇದ್ರೂ ಕೂಡ ಈ ಶಾಲೆಯೊಂದಿಗೆ ಒಡನಾಟ ಇಟ್ಕೊಂಡು ಮತ್ತೆ ಸರು ನಿರಂತರವಾಗಿ ಈ ಶಾಲೆಯೊಂದಿಗೆ ಸಂಬಂಧ ಇಟ್ಕೊಂಡು ಸರ್ ಶಾಲೆಗೆ ಬರ್ತಾ ಇದ್ದು ಮಕ್ಕಳಿಗೆ ಇದೇ ರೀತಿ ಮಾರ್ಗದರ್ಶನ ಮಾಡ್ತಾ ಇರಲಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಅವರು ನಿವೃತ್ತಿಯಾಗಿ ಹೋಗ್ತಾ ಇರೋದು ನಮಗೆ ದುಃಖನೇ ಇದೆ. ಈ ಶಾಲೆಯಲ್ಲಿ ಅವರು ಅತ್ಯಂತ ಉತ್ತಮ ರೀತಿಯಲ್ಲಿ ನಮಗೆ ಗೈಡೆನ್ಸ್ ಕೊಡ್ತಾ ಬಂದಿದ್ದಾರೆ. ಅದು ಒಂದು ಕೊರಗು ನಮಗೆಲ್ಲ ಇದೆ. ಆ ಕೊರಗನ್ನು ಅವರು ತುಂಬಿಸ್ಕೊಡ್ಬೇಕು. ಮತ್ತೆ ವಾಪಸ್ಸು ನಮ್ಮ ಶಾಲೆಗೆ ಆವಾಗವಾಗ ಬಂದು ಭೇಟಿ ಕೊಟ್ಟು ನಮಗೆ ಮಾರ್ಗದರ್ಶನ ಮಾಡ್ತಾ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಜೊತೆಗೆ ಅವರ ನಿವೃತ್ತಿ ಜೀವನ ಕೂಡ ಉತ್ತಮವಾಗಿರಲಿ, ಅವರ ಸಕುಟುಂಬ ಎಲ್ಲ ಕೂಡ ಆರೋಗ್ಯವಾಗಿ 100 ವರ್ಷ ಕಾಲ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಧನ್ಯವಾದ.